ನಮಸ್ತೆ ಸ್ನೇಹಿತರೆ. ಸಾಕಷ್ಟು ಸತಿ ನಾವು ವರ್ಕ್ ಮಾಡುವಾಗ ನಾವು ಮಾಡ್ತಿರೋ ಕೆಲಸದ ಮೇಲಿಂದ ಬೇರೆ ಕಡೆ ಗಮನ ಸೆಳೀತಾ ಇರುತ್ತೆ, ಅಂದ್ರೆ ಡಿಸ್ಟ್ರಾಕ್ಟ್ ಆಗ್ತಾ ಇರ್ತೀವಿ ನಾವು. ಸೊ ನನಗೂ ಕೂಡ ಆಗತ್ತೆ ಎಷ್ಟೊಂದು ಸತಿ ಕೆಲಸ ಮಾಡುವಾಗ. ಇದರಿಂದ ಹೇಗೆ ಆಚೆ ಬರೋದು, ಇಲ್ಲಾಂದ್ರೆ ಹೇಗೆ ಡಿಸ್ಟ್ರಾಕ್ಷನ್ ಕಮ್ಮಿ ಮಾಡೋದು, ಇದ್ರ ಬಗ್ಗೆ ನನ್ನ ಅಭಿಪ್ರಾಯನ ನಿಮ್ಗೆ ತಿಳಿಸ್ತೀನಿ. ಬನ್ನಿ ನೋಡೋಣ. ಡಿಸ್ಟ್ರಾಕ್ಷನ್ ಬಂದ್ಬಿಟ್ಟು ಎಲ್ರಿಗೂ ಆಗುತ್ತೆ. ಡಿಸ್ಟ್ರಾಕ್ಷನ್ ಇಂದ ನಾವು ಹೇಗೆ ಆಚೆ ಬರೋದು ಅನ್ನೋದಕ್ಕೆ ಫಸ್ಟ್ ಡಿಸ್ಟ್ರಾಕ್ಷನ್ ಯಾಕೆ ಆಗ್ತಿದೆ ಅಥವಾ ಡಿಸ್ಟ್ರಾಕ್ಷನ್ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ನೆಕ್ಸ್ಟ್ ಏನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅದೆಲ್ಲ ಬಂದ್ಬಿಟ್ಟು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತಾ ಇರೋದು. ಸೊ ಇವಾಗ ನನ್ನ ಕೇಸಲ್ಲಿ ನನ್ಗೇನಾದ್ರೂ ಡಿಸ್ಟ್ರಾಕ್ಷನ್ ಆದಾಗ ಫಸ್ಟ್ ನಾನು ಅನಲೈಸ್ ಮಾಡ್ತೀನಿ. ಓಕೆ, ನನಗೆ ಡಿಸ್ಟ್ರಾಕ್ಷನ್ ಆಗ್ತಿದೆ, ಯಾವ್ದ್ರಿಂದ ಆಗ್ತಿದೆ, ಯಾಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನನಗೆ ಒಂದೇನಾದ್ರೂ ಸೊಲ್ಯೂಷನ್ ಸಿಗುತ್ತೆ. ಸೊ ಮೊದಲಿಗೆ ಡಿಸ್ಟ್ರಾಕ್ಷನ್ ಯಾಕಾಗುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು, ಅಥವಾ ಡಿಸ್ಟ್ರಾಕ್ಷನ್ ಅಂದ್ರೆ ಏನಂತ ಹೇಳ್ಬಿಟ್ಟು. ಡಿಸ್ಟ್ರಾಕ್ಷನ್ ಅಂದ್ರೆ ನಾವು ಮಾಡ್ತಿರೋ ವರ್ಕ್ ಇಂದ ನಮ್ ಫೋಕಸ್ ಡಿವಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಮಾಡ್ತಿರೋ ಕೆಲ್ಸದಿಂದ ಫೋಕಸ್ ಯಾಕೆ ಡಿವಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಮಾಡ್ತಿರೋ ವರ್ಕ್ ನಮ್ಗೆ ಅಷ್ಟು ಇಷ್ಟ ಆಗ್ತಿರದೇ ಇರ್ಬೋದು. ಅಂದ್ರೆ ನಾವ್ ಏನಾದ್ರು ಒಂದು ಕೆಲಸನ ಫೋರ್ಸ್ಫುಲ್ ಆಗಿ ಮಾಡ್ತಿರ್ಬೋದು, ಇಲ್ಲಾಂದ್ರೆ ನಮ್ ಮೈಂಡ್ ಬರ್ನೌಟ್ ಆಗಿರ್ಬೋದು. ಬರ್ನೌಟ್ ಅಂದ್ರೆ ಇವಾಗ ನೀವು ಏನೋ ಒಂದು ವರ್ಕ್ ಮಾಡ್ಬೇಕಂದ್ರೆ ನಿಮ್ ಮೈಂಡ್ ಇಷ್ಟೇ ಪ್ರೋಸೆಸ್ ಮಾಡೋಕ್ಕಾಗೋದು ಒಂದಷ್ಟು ಟೈಮ್ಗೆ. ಆಮೇಲೆ ಅದಕ್ಕೆ ಸ್ವಲ್ಪ ಬ್ರೇಕ್ ಬೇಕಾಗಿರುತ್ತೆ. ನೀವು ಇಂಟ್ರೆಸ್ಟ್ ಇಲ್ದಿರೋ ಕೆಲಸ ಮಾಡೋವಾಗ, ಇಲ್ಲಾಂದ್ರೆ ನಿಮ್ಗೆ ಆಗದೆ ಇರೋ ಕೆಲಸ ಮಾಡೋವಾಗ, ನೀವು ಫೋರ್ಸ್ಫುಲ್ ಆಗಿ ಏನಾದ್ರು ಒಂದು ವರ್ಕ್ ಮಾಡ್ತೀರಾ, ಈ ಟೈಮಲ್ಲಿ ನಿಮ್ ಮೈಂಡ್ ತುಂಬಾ ಸ್ಟ್ರೆಸ್ ಆಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ನಿಮ್ಗೆ ಫೋಕಸ್ ಮಾಡೋಕ್ಕಾಗಲ್ಲ, ಆವಾಗಲೇ ಡಿಸ್ಟ್ರಾಕ್ಟ್ ಆಗೋದು. ಈ ತರ ನನ್ನ ಕೇಸಲ್ಲೂ ಆಗಿದೆ. ಇವಾಗ ನೀವು ಹೇಳ್ಬೋದು, ಇಲ್ಲ ನನ್ಗೆ ಫೋಕಸ್ ಆಗೇ ಇರ್ತೀನಿ, ನನ್ಗೆ ಮಾಡೋ ಕೆಲಸದಲ್ಲಿ ಇಂಟ್ರೆಸ್ಟ್ ಇದೆ ಅಂತೆಲ್ಲ ಹೇಳ್ಬಿಟ್ಟು. ಬಟ್ ನೀವು ಆಕ್ಚುಲ್ ಆಗಿ ಅನಲೈಸ್ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಗುತ್ತೆ ಯಾಕೆ ಡಿಸ್ಟ್ರಾಕ್ಟ್ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಲೆಟ್ಸ್ ಸೇ ಇವಾಗ ನೀವೇನೋ ಎಡಿಟಿಂಗ್ ವರ್ಕ್ ಮಾಡ್ತೀರಾ, ಬಟ್ ನಿಮ್ಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ರೂಢಿ ಇರುತ್ತೆ, ಇಲ್ಲ ಫೋನ್ ಯೂಸ್ ಮಾಡೋ ರೂಢಿ ಇರುತ್ತೆ. ಸೊ ಅವಾಗ ನೀವು ಡಿಸ್ಟ್ರಾಕ್ಟ್ ಆಗ್ತೀರಾ. ಅದರಿಂದ ಅಂತ ಹೇಳಿದ್ರೆ ತುಂಬಾ ಸಿಂಪಲ್, ನೀವು ಫೋನ್ನ ಸ್ವಿಚ್ ಆಫ್ ಮಾಡಿ, ಇಲ್ಲಾಂದ್ರೆ ಫೋನ್ನ ಬೇರೆ ರೂಮಲ್ಲಿ ಇಟ್ಬಿಟ್ಟು ನೀವು ಎಡಿಟಿಂಗ್ ಮಾಡ್ಬೋದು. ಬಟ್ ನೀವು ಅದು ಮಾಡಿದಾಗ್ಲೂ ನಿಮ್ಗೆ ಕೆಲಸ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಮೈನ್ ನಿಮ್ಗೆ ಮೈಂಡ್ ಸೆಟ್ ಮಾಡ್ಕೋಬೇಕು. ಸೊ ನಿಮ್ಗೆ ಡಿಸ್ಟ್ರಾಕ್ಟ್ ಆಗ್ತಿರೋ ರೀಸನ್ನೇ ಬೇರೆದಿರುತ್ತೆ. ಯಾಕಂದ್ರೆ ನಿಮ್ ಫಿಸಿಕಲ್ ಆಬ್ಜೆಕ್ಟ್ಗಳಿಂದ ನಿಮ್ಗೆ ಡಿಸ್ಟ್ರಾಕ್ಟ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೀವು ಫೋನಿಂದ ಡಿಸ್ಟ್ರಾಕ್ಟ್ ಆದ್ರೆ ಫೋನ್ ಎತ್ತಿಡ್ಬೋದು, ಇಲ್ಲ ನಿಮ್ಮ ಅಕ್ಕಪಕ್ಕ ಯಾರಾದ್ರೂ ಡಿಸ್ಟರ್ಬ್ ಮಾಡ್ತೀನ ಅವ್ರಿಗೆ ಆಚೆ ಹೋಗಿ ಅಂತ ಹೇಳ್ಬೋದು. ಅವಾಗ ನೀವು ಆರಾಮಾಗಿ ಫೋಕಸ್ ಮಾಡಿ ವರ್ಕ್ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಆ ರೀಸನ್ ಇರಲ್ಲ. ಸೊ ನಿಮ್ಗೆ ಮೈಂಡ್ ಸೆಟ್ ಇಂದಾನೆ ನೀವು ಡಿಸ್ಟ್ರಾಕ್ಷನ್ನ ಅರ್ಥ ಮಾಡ್ಕೊಂಡು ಯಾಕೆ ಆಗ್ತಿದೆ ಡಿಸ್ಟ್ರಾಕ್ಷನ್ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡಿದಾಗ ನಿಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಸಿಗುತ್ತೆ. ಸೊ ನಾನು ಕೂಡ ಅಷ್ಟೇ ಎಡಿಟಿಂಗ್ ಮಾಡುವಾಗ ಸಾಕಷ್ಟು ಡಿಸ್ಟ್ರಾಕ್ಷನ್ ನನಗೂ ಆಗುತ್ತೆ. ಅಗೇನ್ ನಾನು ಹೇಳಿದ್ನಲ್ಲ, ಇದು ಮಾಡ್ತಿರೋದೇ ಸರ್ವೈವಲ್ಗೋಸ್ಕರ, ಅದಕ್ಕೋಸ್ಕರ ನಾನು ಡಿಸ್ಟ್ರಾಕ್ಟ್ ಆಗುತ್ತೆ. ಇಷ್ಟಪಟ್ಟು ಮಾಡಿದಾಗ ನಾವು 100% ಫೋಕಸ್ ಅಲ್ಲಿ ಇರ್ತೀವಿ, ಅವಾಗ ನಿಮ್ಗೆ ಡಿಸ್ಟ್ರಾಕ್ಟ್ ಆಗಲ್ಲ. ನೀವು ಬೇಕಾದ್ರೆ ಇದನ್ನ ಅನಲೈಸ್ ಮಾಡಿ ನೋಡಿ. ನಿಮ್ಗೆ ಏನಾದ್ರೂ ಒಂದು ಇಷ್ಟಪಟ್ಟು ಕೆಲಸ ಮಾಡ್ತಿರಲ್ಲ, ಅಲ್ಲಿ ನಿಮ್ಗೆ 100% ನೀವು ಎಫರ್ಟ್ ಆಗ್ತೀರಾ. ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ನೀವು ಗೇಮ್ ಆಡೋವಾಗ ನೋಡಿ, ಎಷ್ಟು ಫೋಕಸ್ಡ್ ಆಗಿರ್ತೀರಾ, ಯಾಕಂದ್ರೆ ನೀವು ಇಷ್ಟಪಟ್ಟು ಆಡ್ತೀರಾ ಗೇಮ್ಸ್. ಅದಕ್ಕೋಸ್ಕರ ಇವಾಗ ಡಿಸ್ಟ್ರಾಕ್ಷನ್ನ ಅದರಿಂದ ಆಚೆ ಹೇಗೆ ಬರೋದು ಅಂತ ಹೇಳಿದ್ರೆ ಅನಲೈಸ್ ಮಾಡ್ಬೇಕು ನೀವು. ಸೊ ಇವಾಗ ನನ್ನ ಕೇಸಲ್ಲಿ ಏನಂದ್ರೆ, ನಾನು ಇವಾಗ ಎಡಿಟಿಂಗ್ ಏನಾದ್ರು ಮಾಡುವಾಗ ಮೊಬೈಲಲ್ಲಿ ಡಿಸ್ಟ್ರಾಕ್ಟ್ ಆದರೆ ನಾನು ಮೊಬೈಲ್ ಸೈಲೆಂಟ್ ಇಟ್ಬಿಡ್ತೀನಿ. ಇಲ್ಲಾಂದ್ರೂ ಕೂಡ ಬೇರೆ ರೀತಿಯಿಂದ ಎಲ್ಲ ಡಿಸ್ಟ್ರಾಕ್ಟ್ ಆಗ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ಏನು ಮಾಡ್ತೀನಿ, ನಾನು ಅಬ್ಸರ್ವ್ ಮಾಡ್ತೀನಿ. ಓಕೆ, ಇವಾಗ ಡಿಸ್ಟ್ರಾಕ್ಟ್ ಆಗ್ತಿದ್ದೀನಿ, ಏನು ಮಾಡ್ಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಾನು ಫಸ್ಟು ನನ್ನ ಮೈಂಡ್ನ ಸೆಟ್ ಮಾಡ್ಕೋತೀನಿ. ಯಾವ ರೀತಿ ಸೆಟ್ ಮಾಡ್ತೀನಿ ಅಂದರೆ, ನನಗೆ ನಾನು ಹೇಳ್ಕೊತೀನಿ, ಓಕೆ ಇವಾಗ ಇದು ಒಂದು ವರ್ಕ್ ಬಂದಿದೆ, ಆ ವರ್ಕ್ ನನಗೆ ಇಷ್ಟ ಇಲ್ಲ ಮಾಡೋಕ್ಕೆ, ಬಟ್ ಮಾಡ್ಬೇಕು ನಾನು. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಒಂದು ಟೈಮ್ ಫ್ರೇಮ್ ಕೊಡ್ತೀನಿ. ಓಕೆ, ಈ ಕೆಲಸ ಮಾಡೋಕ್ಕೆ ಎಷ್ಟೊತ್ತು ಬೇಕು, 1 ಅವರಲ್ಲಿ ಮುಗಿಯತ್ತ ಕೆಲಸ, 1 ಅವರು ಕೂತ್ಕೊಂಡು ಕೆಲಸ ಮುಗಿಸ್ಬಿಡೋಣ. ಆಮೇಲೆ ನಾನು ಬೇಕಾದ್ರೆ ಆರಾಮಾಗೆ ಬೇರೆ ಏನು ಕೆಲಸ ಬೇಕಾದ್ರೂ ನಾನು ಮಾಡ್ಕೋಬೋದು. ಸೊ ಈ ಥರ ಮೈಂಡ್ ಸೆಟ್ ಮಾಡ್ಕೊಳ್ಳೋವಾಗ ಅದು ಒಂಥರ ರಿವಾರ್ಡ್ ಥರ ಆಗುತ್ತೆ. ಅಂದರೆ ಈ ಕೆಲಸ ಮುಗಿಸಿದ್ರೆ ನನಗೆ ಈ ರಿವಾರ್ಡ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಮಾಡುವಾಗ ನನಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಡಿಸ್ಟ್ರಾಕ್ಷನಿಂದ. ಸೊ ಆ ಟೈಮಲ್ಲಿ ನಾನು ಫೋಕಸ್ ಆಗಿಬಿಟ್ಟು ಆ ಕೆಲಸನ ಮುಗಿಸ್ಬಿಡ್ತೀನಿ. ಆ್ಯಂಡ್ ಆದಷ್ಟು ನೀವೇನು ಮಾಡಬೇಕು, ಈ ಥರ ಡಿಸ್ಟ್ರಾಕ್ಷನ್ ಎಲ್ಲ ಆಗೋವಾಗ ಸಣ್ಣ ಸಣ್ಣ ಗೋಲ್ಸ್ ಥರ ಇಟ್ಕೊಳ್ಳಿ. ಇವಾಗ ನೀವು ಎಡಿಟ್ ಮಾಡೋಕ್ಕೆ ಒಂದು 5 ವಿಡಿಯೋ ಎಡಿಟ್ ಮಾಡಬೇಕಂದ್ರೆ 1 ವಿಡಿಯೋನ ಇಟ್ಕೊಳ್ಳಿ ಫಸ್ಟ್. ಓಕೆ, ಇವತ್ತು ನಾನು ಬರೀ ಈ ವಿಡಿಯೋ ಮೇಲೆ ಫೋಕಸ್ ಮಾಡಬೇಕು, ಈ ವಿಡಿಯೋ ಮಾಡೋಕ್ಕೆ ನನಗೆ ಎಷ್ಟೊತ್ತು ತೊಗೊಳುತ್ತೆ, ಆ ಥರ ನೀವು ಸೆಟ್ ಮಾಡಿಕೊಂಡು ಓಕೆ 1/2 ಅವರ್ ಆಗುತ್ತಾ ಈ ವಿಡಿಯೋ ಮಾಡೋಕ್ಕೆ, 1/2 ಅವರ್ ನಿಮ್ಮ ಫೋನು ಇಲ್ಲ ನಿಮ್ಮ ಸಿಸ್ಟಮ್ ಏನಾದರೂ ಬೇರೆ ಅಪ್ಲಿಕೇಶನ್ಸ್ ಎಲ್ಲ ಏನಾದಿದ್ರೆ ಪ್ರತಿಯೊಂದು ಕೂಡ ಸೈಲೆಂಟ್ ಮಾಡಿಬಿಟ್ಟು 1 ಅವರ್ ಫುಲ್ ಫೋಕಸ್ ಮಾಡಿಬಿಟ್ಟು ಏನೇ ಆಗಲಿ ಇದನ್ನು ನಾನು ಮುಗಿಸ್ಲೇಬೇಕು ಅಂತ ಹೇಳಿಬಿಟ್ಟು ಮೈಂಡ್ಸ್ನ ಸೆಟ್ ಮಾಡ್ಕೊಳ್ಳಿ. ಅವಾಗ ವರ್ಕ್ ಮಾಡಿ. ಆ ಥರ ಮಾಡಿದಾಗ ನಿಮಗೆ ಆರಾಮಾಗೆ ಫೋಕಸ್ ಮಾಡ್ಬೋದು ವರ್ಕ್ ಮೇಲೆ. ಬರೀ 1 ಅವರ್ ಕೊಡಿ ಅಷ್ಟೇ, 1 ಅವರ್ ಒಳಗಡೆ ನೀವು ಮುಗಿಸ್ಬೇಕು. ಸೊ ಈ ಥರ ಮಾಡಿದಾಗ ನಿಮ್ಮ ಕೆಲಸನೂ ಕಂಪ್ಲೀಟ್ ಆಗುತ್ತೆ, ಆಮೇಲೆ ನಿಮ್ಮ ಮೈಂಡ್ ಕೂಡ ಆರಾಮಾಗಿರುತ್ತೆ. ಆ್ಯಂಡ್ 1 ಅವರ್ ಆದಮೇಲೆ ಬ್ರೇಕ್ ತೊಗೊಳ್ಳಿ.
ನೆಕ್ಸ್ಟ್ ವಿಡಿಯೋ ತೊಗೊಳಕ್ ಹೋಗ್ಬೇಡಿ. ಆಮೇಲೆ ಸ್ವಲ್ಪ ಹೊತ್ತು ಬ್ರೇಕ್ ಆದ್ಮೇಲೆ ಮತ್ತೆ ಇನ್ನೊಂದು ವಿಡಿಯೋ ತೊಗೊಳ್ಳಿ. ಓಕೆ, ಇದು ನೆಕ್ಸ್ಟ್ ಇಷ್ಟೊತ್ತು ಬೇಕು ನನಗೆ ಎಡಿಟ್ ಮಾಡೋಕ್ಕೆ, ಇದನ್ನ ವರ್ಕ್ನ ಮಾಡಬೇಕು. ಇದನ್ನ ನೀವು ಯಾವುದೇ ಕೆಲಸ ಮಾಡಿದಾಗಲೂ ನೀವು ಅಪ್ಲೈ ಮಾಡ್ಬೋದು. ಇವಾಗ ನನ್ನ ಕೇಸಲ್ಲಿ ನನಗೆ ಹೇಳ್ಕೊಡೋಕೆ ಇಷ್ಟ. ಸೊ ಯಾರಾದರೂ ಬಂದು ನನಗೆ ಹೇಳ್ಕೊಡಿ ಅನ್ನೋವಾಗ ನಾನು ಖುಷಿಯಿಂದ ಮಾಡ್ತೀನಿ. ಸೊ ಅದು ನನಗೆ ಬರ್ಡನ್ ಆಗಲ್ಲ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಬೇರೆಯವ್ರಿಗೆ ಏನಾದರೂ ಏನೋ ಒಂದು ಕೇಳ್ತಾ ನೋಡಿ, ಈ ಥರ ಒಂದು ಸಣ್ಣ ಎಡಿಟ್ ಏನಾದ್ರು ಮಾಡಿಕೊಡಿ ಅದು ಇದು ಅಂತ ಹೇಳ್ಬಿಟ್ಟು, ಕೆಲವೊಂದು ಸತಿ ನಾನೇ ಇಷ್ಟಪಟ್ಟು ಮಾಡ್ಕೊಡ್ತೀನಿ. ಸೊ ಆ ಥರ ಎಡಿಟಿಂಗ್ ವರ್ಕ್ ಮಾಡುವಾಗ ನಾನು ಫುಲ್ ಫೋಕಸ್ಡ್ ಆಗಿ ಮಾಡ್ತೀನಿ, ಅದ್ರಲ್ಲಿ ಒಂಚೂರು ಡಿಸ್ಟ್ರಾಕ್ಷನ್ ಆಗಲ್ಲ. ಸೊ ಆ ಥರ ತೊಗೊಂಡ್ರೆ ಇವಾಗ 2 ಸೆನಾರಿ ಇದೆ. ಒಂದು ಇಷ್ಟಪಟ್ಟು ಎಡಿಟಿಂಗ್ ಮಾಡೋದು, ಇನ್ನೊಂದು ಫೋರ್ಸ್ಫುಲ್ ಆಗಿ ಮಾಡೋದು. ಸೊ ಫೋರ್ಸ್ಫುಲ್ ಆಗಿ ಮಾಡುವಾಗ ನನಗೂ ಎಷ್ಟೊಂದು ಸತಿ ಡಿಸ್ಟ್ರಾಕ್ಷನ್ ಆಗುತ್ತೆ. ಬಟ್ ಇಷ್ಟಪಟ್ಟು ಮಾಡ್ತೀವಲ್ಲ, ಅವಾಗ ನಾವು ಕಂಪ್ಲೀಟಾಗಿ ಫೋಕಸ್ಡ್ ಆಗಿ ಮಾಡ್ತೀವಿ. ಈ ಥರ ನಿಮಗೆ ಏನಾದರೂ ಡಿಸ್ಟ್ರಾಕ್ಷನ್ ಆದಾಗ ಕೆಲಸದಲ್ಲಿ ಫಸ್ಟ್ ಅನಲೈಸ್ ಮಾಡಿ ಯಾಕೆ ಡಿಸ್ಟ್ರಾಕ್ಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು, ಆ್ಯಂಡ್ ಆ ಡಿಸ್ಟ್ರಾಕ್ಷನ್ ಇಂದ ಹೇಗೆ ಹೊರಗೆ ಬರೋದು ಅಂತ ನೋಡಿ. ಫಿಸಿಕಲಿ ಡಿಸ್ಟ್ರಾಕ್ಟ್ ಆಗ್ತಿದ್ದೀರಾ ಇಲ್ಲ ಮೆಂಟಲಿ ಡಿಸ್ಟ್ರಾಕ್ಟ್ ಆಗ್ತಿದ್ದೀರಾ? ಮೋಸ್ಟ್ ಆಫ್ ದ ಟೈಮ್ ಮೆಂಟಲಿನೇ ಡಿಸ್ಟ್ರಾಕ್ಟ್ ಆಗೋದು. ಯಾಕಂದರೆ ನೀವು ಫೋಕಸ್ಡ್ ಆಗಿದ್ರೆ ನಿಮ್ಮ ಮೈಂಡ್ ಎಲ್ಲೂ ಡೈವರ್ಟ್ ಆಗಲ್ಲ. ನೀವು ಮಾಡೋ ಕೆಲಸ ಇಷ್ಟಪಟ್ಟು ಮಾಡಿದರೆ ನಿಮ್ಮ ಮೈಂಡ್ ಎಲ್ಲೂ ಡೈವರ್ಟ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳೋದು, ನಿಮ್ಗೇನು ಇಷ್ಟ ಅನಿಸುತ್ತೆ ಆ ಕೆಲಸನ ಮಾಡಿ, ಆವಾಗ ಖುಷಿಯಾಗಿರ್ತೀರ. ಬಟ್ ಅಫ್ಕೋರ್ಸ್ ಈ ವರ್ಲ್ಡಲ್ಲಿ ಸ್ವಲ್ಪ ಕಷ್ಟ ಇಷ್ಟಪಟ್ಟು ಕೆಲಸ ಮಾಡೋ ಸಿಗೋದು. ಬಟ್ ಅದ್ರ ಮೇಲೆ ನಾವು ಫೋಕಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇರೋದೇ ಒಂದು ಲೈಫ್ ನಿಮ್ಮದು. ಸೊ ನಿಮ್ಗೇನು ಇಷ್ಟನೋ ಆ ಥರ ಲೈಫ್ನ ಲೀಡ್ ಮಾಡಬೇಕು. ಸೊ ಇವಾಗ ಮೇ ಬಿ 20+ ಆದಮೇಲೆ ಇನ್ನು 40 ಇಯರ್ಸ್ ಇಲ್ಲ 60 ಇಯರ್ಸ್ವರೆಗೂ ನೀವು ಬೇರೆಯವ್ರು ಹೇಳೋ ಕೆಲಸಗಳನ್ನ ಮಾಡ್ತಾಯಿದ್ರೆ ಆ 20 to 40 ಇಯರ್ಸ್ ನಿಮ್ಮ ಲೈಫ್ ವೇಸ್ಟ್ ಆಗುತ್ತೆ. ಸೊ ಅದ್ರ ಬದಲು ಇಷ್ಟಪಟ್ಟು ಕೆಲಸ ಮಾಡಿ, ಕಷ್ಟ ಆಗ್ಬೋದು ಬಟ್ ನೀವು ಖುಷಿಯಾಗಿರ್ತೀರ. ಅದು ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆ ರೀಸನ್ಗೋಸ್ಕರ ಹೇಳ್ತಿರೋದು. ನಿಮ್ಗೆ ಈ ಥರ ಕಂಟೆಂಟ್ ಇಷ್ಟ ಆದರೆ ಹೇಳಿ, ಆದರೆ ಇದ್ರ ಮೇಲೆ ಈ ಥರದ್ದೇ ಒಂದಷ್ಟು ಇನ್ಫಾರ್ಮೇಟಿವ್ ಥರದ ಕಂಟೆಂಟ್ನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನಲ್ಲಿ ಇದಿಷ್ಟೇ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.